ಆತ್ಮೀಯ ಬಂಧುಗಳೇ, ಹೇಗಿದ್ರೆ ಎಲ್ರು? ನಮ್ಮ ಕಿಂಗ್ಡಮ್ ಟಿವಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಂಜು ದೇವರಾಜ್. ನೋಡಿ, ಇವತ್ತಂತೂ ಇನ್ನೊಂದು ಸುದ್ದಿ ಏನಂತಂದ್ರೆ, ಲಾಸ್ಟ್ ಟೈಮ್ ಕೂಡ ನೀವು ನೋಡಿದ್ರಿ ಕನಕಪುರ ಶ್ರೀನಿವಾಸ್ ಅವ್ರದ್ದು. ಏನಾಗಿತ್ತು ಲಾಸ್ಟ್ ಟೈಮಲ್ಲಿ ಅಪ್ಪು ಸರ್ ಬಗ್ಗೆ, ಅದು ಬಿಟ್ರೆ ಪ್ರೇಮ್ ಸರ್ ಬಗ್ಗೆ, AP ಅರ್ಜುನ್ ಅವ್ರ ಬಗ್ಗೆ, ನಮ್ಮ ಸ್ಯಾಂಡಲ್ವುಡ್ ನಟರ ಬಗ್ಗೆ, ಡೈರೆಕ್ಟರ್ ಬಗ್ಗೆ ಎಲ್ಲ ತುಂಬಾ ಮಾತಾಡಿದ್ರು. ನಿರ್ದೇಶಕರ ಬಗ್ಗೆ ಎಲ್ಲ ತುಂಬಾ ಕೆಟ್ಟದಾಗಿ ಬಿಹೇವಿಯರ್ ಮಾತಾಡಿದ್ರು. ಯಾವಾಗ ಅಂದ್ರೆ ಒಂದು ಸ್ಟೇಜ್ ಮೇಲೆ, ಯಾವ ಸ್ಟೇಜ್ ಮೇಲೆ ಅಂದ್ರೆ ಕಾಟನ್ ಪೇಟೆ ಗೇಟ್ ಅಂತಕ್ಕಂಥ ಒಂದು ಸಿನಿಮಾ ಇವೆಂಟ್ ಇರುತ್ತೆ. ಅಲ್ಲಿ ಆ ಸಿನಿಮಾ ಇವೆಂಟ್ ಅಲ್ಲಿ ಅವ್ರನ್ನ ಇನ್ವೈಟ್ ಮಾಡಿರ್ತಾರೆ. ಇನ್ವೈಟ್ ಮಾಡೋಕೆ ಹೋದಾಗ ಅಲ್ಲಿ ಅವಹೇಳನಕಾರಿ ಪದಗಳನ್ನ ಉಪಯೋಗಿಸಿದ್ರು. ಅಪ್ಪು ಸರ್ ಬೆಳೆದಿದ್ದು ನನ್ನಿಂದ, ಮತ್ತೆ AP ಅರ್ಜುನ್ ಸರ್ಗೆ ಇಷ್ಟು ಲಕ್ಷ ದುಡ್ಡು ಕೊಟ್ಟೆ, 25 ಲಕ್ಷ ದುಡ್ಡು ಕೊಟ್ಟೆ, ನಾ ಅಪಾರ್ಟ್ಮೆಂಟ್ ತಗೊಂಡ, ಏನೋ ಫ್ಲಾಟ್ ತಗೊಂಡ ಅಂತೆಲ್ಲ ತುಂಬಾ ಬೇಕಂತಾನೆ ಮಾತಾಡಿದ್ರು. ಇಲ್ಲ ಅವ್ರು ನಿಜ ಹೇಳಿದ್ರು ಇರ್ಬೋದೋ ಏನೋ ಗೊತ್ತಿಲ್ಲ. ಬಟ್ ಆದ್ರೂ ಕೂಡ ಆ ನ್ಯೂಸ್ ಅಂತೂ ಲಾಸ್ಟ್ ಅಲ್ಲಿ ತುಂಬಾ ವೈರಲ್ ಆಗಿತ್ತು. ಲಾಸ್ಟ್ ಈಗ ಒಂದು 4 days ಬ್ಯಾಕು. ಬಟ್ ಈಗ ಅವರು ಕ್ಷಮೆ ಕೇಳ್ತಿದ್ದಾರೆ. ನೋಡಿ, ಇವತ್ತಿನ ಸುದ್ದಿ ಅದೇನೆ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರುತ್ತೆ. ನೋಡಿ, ಇವಾಗಂತೂ ಫಿಲ್ಮ್ ಚೇಂಬರ್ ಹೋಗಿ ಪೆನಾಲ್ಟಿ ಎಷ್ಟು ಕಟ್ಟಿದ್ರು ಅಂತ ಕೂಡ ಇನ್ನೂ ಡೀಟೇಲ್ಸ್ ಬಂದಿಲ್ಲ. ಬಟ್ ಏನಂತಂದ್ರೆ, ಪೆನಾಲ್ಟಿ ಕಟ್ಟಿರೋದನ್ನ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಎಷ್ಟು ಕಟ್ಟಿದ್ದಾರೆ ಏನು ಅಂತ. ಬಟ್ ಈಗಂತೂ ಫಿಲ್ಮ್ ಚೇಂಬರ್ ಹೋಗಿ ಕ್ಷಮೆ ಕೇಳ್ತಾ ಇದಾರೆ. ಫಿಲ್ಮ್ ಚೇಂಬರ್ ಹತ್ರ ಹೋಗಿ ನಾನೇನೋ ಏನೋ ಒಂದು ಯಾವ್ದೋ ಮೈಂಡ್ ಅಲ್ಲಿ ಮಾತಾಡ್ಬಿಟ್ಟೆ, ಹಾಗೆ ಯಾವ್ದೋ ಮೈಂಡ್ ಅಲ್ಲಿ ನಾನು ಏನೋ ಈ ರೀತಿ ಆಗೋಯ್ತು, ನನಗೆ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಸರಿ ಇಲ್ವೋ ಅಂತ ಏನೋ ಅನ್ಕೊಂಡು ಈ ಫಿಲ್ಮ್ ಚೇಂಬರ್ ಹತ್ರ ಮಾತಾಡ್ತಾ ಇದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಫಿಲ್ಮ್ ಚೇಂಬರ್ ಹೋಗಿ ಮೇಡಮ್ ಜಯಮಾಲಾ ಮೇಡಮ್ ಅವ್ರಿಗೆ ಕೂಡ, ಪ್ರೇಮ್ ಅವರು ಲಾಸ್ಟ್ ಟೈಮ್ ಅಲ್ಲಿ ಪ್ರೇಮ್ ಸರ್, ಡೈರೆಕ್ಟರ್ ಪ್ರೇಮ್ ಸರ್, ನಿರ್ದೇಶಕರು ಅವರು ಕೂಡ ಲಾಸ್ಟ್ ಟೈಮ್ ಅಲ್ಲಿ ಜಯಮಾಲಾ ಮೇಡಮ್ ಅಲ್ಲಿ ಫಿಲ್ಮ್ ಚೇಂಬರ್ ಅಧ್ಯಕ್ಷೆ ಅವ್ರೀಗ ಅವ್ರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅವರು ಈ ರೀತಿ ನಾನು ಕ್ಷಮೆ ಕೇಳೋ ಮಾತೇ ಇಲ್ಲ, ಅವ್ರು ನನ್ನ ಈ ರೀತಿ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದ್ದೀನಿ ಅವ್ರ ಮೇಲೆ ಈಗ ಅಂತಂದ್ಬಿಟ್ಟು ಪ್ರೇಮ್ ಸರ್ ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು. ಇದೆಲ್ಲ ಪೊಲೀಸ್ ಕಂಪ್ಲೇಂಟ್ ಆಗಿತ್ತು. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆದ ತಕ್ಷಣ ನೆಕ್ಸ್ಟ್ ಈಗ ಕನಕಪುರ ಶ್ರೀನಿವಾಸ್ ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ದಾರೆ. ಆಕ್ಷನ್ ತಗೊಂಡ್ಮೇಲೆ ಏನು ಮಾಡ್ಕೊಳಕ್ ಆಗಿಲ್ಲ ಅವ್ರ ಕೈಲಿ. ಬಟ್ ಈಗ ನೋಡಿ, ಅವ್ರು ಮಾತಾಡಿರ್ತಕ್ಕಂಥದ್ದಂತೂ ನಿಜಕ್ಕೂ 100% ತಪ್ಪು. ಕನಕಪುರ ಶ್ರೀನಿವಾಸ್ ಅವರು ಸಾಕ್ಷಿ ಆಧಾರಗಳಿಲ್ದೇನೆ ಆ ರೀತಿ ಮಾತಾಡಬಾರ್ದು ಒಂದು. ಮತ್ತೆ ಇದು ಆಲ್ರೆಡಿ ಒಂದು 7 years ಬ್ಯಾಕ್ ಕೇಸ್ ಆಗಿರೋದ್ರಿಂದ ಮತ್ತೆ ಮತ್ತೆ ಅವರು ರಿಪೀಟ್ ಮಾಡ್ತಾ ಇರೋದು ಇನ್ನು ಎರಡನೇ ತಪ್ಪು. ಹಿಂದೆ ಎಲ್ಲ ನೀವು ನೋಡಿರ್ಬೋದು, ಹಿಂದೆ ಎಲ್ಲ ಅವರು ಯಾಕೆ ಈ ರೀತಿ ರಿಪೀಟ್ ಎಲ್ಲ ಮಾಡಿದ್ರು. ಈಗ ಹಿಂದೆ ಎಲ್ಲ ಎಷ್ಟೆಷ್ಟೆಲ್ಲ ಗಲಾಟೆಗಳನ್ನ ಅನುಭವಿಸಿದ್ರು, ಅದು ಅವ್ರದ್ದು ಬಿಟ್ಟಿದ್ದು. ಆದ್ರೆ ಇವಾಗಂತೂ ರಿಪೀಟ್ ಮಾಡಿ ಅವ್ರ ಮತ್ತು ದೊಡ್ಡ ಸಮಸ್ಯೆಯನ್ನ ತಂದಿದ್ದು ದೊಡ್ಡ ತಪ್ಪು ಅವರು. ಬಟ್ ಇನ್ನೊಂದು ಏನಂತಂದ್ರೆ, ಈ ಟೈಮಲ್ಲಿ ಪ್ರೇಮ್ ಸರ್ಗೂ ಕೂಡ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ, ಪ್ರೇಮ್ ಸರ್ಗೆ ಮಾನನಷ್ಟ ಆಗಿರೋದ್ರಿಂದ ಅವರು ಮೊಕದ್ದಮೆ ಕೇಸ್ ಎಲ್ಲ ಹಾಕಿದ್ರೆ, ಮೊಕದ್ದಮೆ ಕೇಸ್ ಎಲ್ಲ ಹಾಕ್ಬಿಟ್ಟು ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ವಿಚಾರಣೆ ಆಗಿದೆ. ವಿಚಾರಣೆ ಆಗ್ಬಿಟ್ಟು ಫಿಲ್ಮ್ ಚೇಂಬರ್ ಕೂಡ ಒಂದು ವಿಚಾರಣೆ ಆಗಿದೆ. ವಿಚಾರಣೆ ಆದ್ಮೇಲೆ ತುಂಬಾ ಪ್ರೆಸ್ ಅವ್ರ ಮುಂದೆ, ಎಲ್ಲಾ ನ್ಯೂಸ್ ಅವ್ರ ಮುಂದೆ ಕೂಡ ಹೇಳ್ಕೊತಾ ಇದಾರೆ, ನಿಜವಾಗ್ಲೂ ನನ್ನಿಂದ ತಪ್ಪಾಗಿದೆ, ಏನೋ ಎಮೋಷನ್ ಅಲ್ಲಿ ನಾನು ಮಾತಾಡ್ಬಿಟ್ಟೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಏನು, ಪರಿಹಾರ ಏನು ಅಂತ ಕೂಡ ಈಗಲೂ ಕೂಡ ನಿಮ್ಗೆಲ್ಲ ಗೊತ್ತೇ ಇದೆ. ಪರಿಹಾರ ಅಂದ್ರೆ ಇಷ್ಟೇ, ಕಾರಣ ಎಲ್ಲ ಹಿಂದೆ ನಿಮ್ಗೆ ವಿಡಿಯೋ ತೋರಿಸಿದ್ದೆ, ಎಲ್ಲ ಏನಾಗಿತ್ತು ಅಂತ ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಪರಿಹಾರ ಇಷ್ಟೇ, ಅವ್ರು ಕೇಳಿದಷ್ಟನ್ನ ಮಾನನಷ್ಟ ಮೊಕದ್ದಮೆ ಕೇಸ್ ದುಡ್ಡನ್ನ ಕೊಡ್ಬೇಕಾಗುತ್ತೆ ಇವರು. ಇಲ್ಲ ಅಂದ್ರೆ ಅವ್ರ ಹತ್ರನೇ ಏನಾದ್ರು ಒಂದು ರಿಕ್ವೆಸ್ಟ್ ಮಾಡಿ ಕ್ಷಮೆ ಕೇಳೋ ರೀತಿ ಕೇಳ್ಕೊಂಡ್ರೆ ಒಳ್ಳೇದು. ಈಗ ಅಷ್ಟೇ, ಬೇರೆ ಇನ್ನೇನಿಲ್ಲ. ಈಗ ನೋಡಿ, ಒಬ್ಬ ನಿರ್ಮಾಪಕರಾಗಿ ನಾವು ಹೇಗಿರ್ಬೇಕು ಅಂತ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ಲಿಲ್ಲ. ಒಬ್ಬ ನಿರ್ಮಾಪಕರಾಗಿ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ನಾವು ನಡ್ಕೋಬೇಕು, ಸಿನಿಮಾ ಇಂಡಸ್ಟ್ರಿಲಿ ಏನೇನನ್ನ ನಾವು ಕಲಿಬೇಕು, ಫಸ್ಟ್ ಆಫ್ ಆಲ್ ಮಾತಾಡೋ ರೀತಿನ ಯಾವ ರೀತಿ ಕಲಿಬೇಕು, ಬೆಳೆಸ್ಕೋಬೇಕು ಅನ್ನೋದೇ ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತ ಅನ್ಸುತ್ತೆ. ನೀವೇ ನೋಡಿ ವಿಡಿಯೋ, ನೀವೇ ನೋಡಿದ್ರಲ್ಲ, ನಾವ್ ಯಾವ ರೀತಿ ಸ್ಟೇಜ್ ಮೇಲೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತೀವಿ, ಆ ರೀತಿ ಅವ್ರಿಗೆ ಗೊತ್ತೇ ಇಲ್ಲ. ಆ ರೀತಿ ಮಾತಾಡಿದ್ದು ದೊಡ್ಡ ತಪ್ಪು. ಅವ್ರು ಫಸ್ಟ್ ಆಫ್ ಆಲ್ ಅವರು ನಿರ್ಮಾಪಕರಾಗೋದಿಕ್ಕೆ ಲಾಯಕ್ಕೆ ಇಲ್ಲ. ಲೆಕ್ಕ ಹೇಳ್ಬೇಕಂದ್ರೆ ನೋಡಿ, ನಿರ್ಮಾಪಕರಾಗೋದಿಕ್ಕೆ ಲಾಯಕ್ಕೆ ಇಲ್ಲ ಅಂತ ಕೂಡ ತಪ್ಪಾಗ್ಲಾರ್ದು, ತಪ್ಪೇ ಇಲ್ಲ ಅದು. ಯಾಕೆ ಅಂದ್ರೆ ನೋಡಿ, ಅಪ್ಪು ಸರ್ ಎಂತ ದೊಡ್ಡ ವ್ಯಕ್ತಿ, ಅವ್ರ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಅಪ್ಪು ಸರ್ ನಾನು ಫ್ಯಾನ್ ಅಂತ ಕೂಡ ಅವ್ರ ಬಗ್ಗೆ ಹೋಗ್ತಾ ಇಲ್ಲ. ಅಪ್ಪು ಸರ್ ಚಿಕ್ಕ ವಯಸ್ಸಿಂದನೂ ಕೂಡ ಅವ್ರ ನಟನೆ ಆಸಕ್ತಿಯಲ್ಲಿ ತುಂಬಾ ಬೆಳೆಸ್ಕೊಂಡವ್ರು. ಆಸಕ್ತಿ ನಟನೆಯಲ್ಲೇ ತುಂಬಾ ಹೆಚ್ಚು ಆಸಕ್ತಿಯನ್ನ ಬೆಳೆಸ್ಕೊಂಡಂತವ್ರು ಅಪ್ಪು ಸರ್. ಬಟ್ ಈಗ ಅವ್ರ ಮೇಲೂ ಕೂಡ ತುಂಬಾ ಅವರು ನಾಲ್ಗೆ ಸಿಕ್ತು ಅಂತ ಅಂದ್ಬಿಟ್ಟು, ಏನೋ ಒಂದು ಮೈಕ್ ಸಿಕ್ತು ಕೈಗೆ, ನಾಲ್ಗೆ ಬಿಡೋದು ಅಂತಂದ್ರೆ ಸುಮ್ನೆ ಅಷ್ಟು ಈಸಿ ಅಲ್ಲ ಅದು. ಯಾಕೆ ಈ ರೀತಿ ಮಾತಾಡಿದ್ರು, ಅವ್ರಿಗೆ ಏನಾದ್ರು ಹುಷಾರಿಲ್ವೋ, ಇಲ್ಲ ಅವ್ರ ಮನೆಯವ್ರಿಗೆ ಏನಾದ್ರು ಹೇಳಿ ತುಂಬಾ ತೋರ್ಸ್ಕೊಬಹುದು ಹಾಸ್ಪಿಟಲ್ಗೆ ಹೋಗಿ. ಬಟ್ ಸುಮ್ನೆ ಒಬ್ಬ ವ್ಯಕ್ತಿ ಬಗ್ಗೆ, ಅವ್ರಿಗೂ ಒಂದು ಸ್ಥಾನಮಾನ, ಗೌರವ ಅನ್ನೋದಿದೆ ಸಮಾಜದಲ್ಲಿ. ಒಬ್ಬ ವ್ಯಕ್ತಿ ಬಗ್ಗೆ ಈ ರೀತಿ ಮಾತಾಡಿದ್ದು ದೊಡ್ಡ ತಪ್ಪವ್ರು ಮೊದಲನೇದಾಗಿ. ಬಟ್ ಈಗ ಅವ್ರು ಕೇಳಿದಷ್ಟು ಹಣ ಕೂಡ ಕಟ್ತಾ ಇರೋದು, ಪೆನಾಲ್ಟಿಯನ್ನ ಕಟ್ತಾ ಇರೋದು ಇನ್ನೊಂದು ಎರಡನೇ ತಪ್ಪಾಗ್ತಾ ಇದೆ. ಇದೆಲ್ಲ ಬೇಕಿತ್ತ ಇವ್ರಿಗೆ? ಇದೆಲ್ಲ ಇವ್ರಿಗೆ ಬೇಕಿತ್ತ? ನೀವು ಕೂಡ ಕಾಮೆಂಟ್ ಮಾಡಿ, ನಿಮಗೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಬಟ್ ಆದ್ರೂ ಕೂಡ ಇವತ್ತಿನ ವಿಷಯದಲ್ಲಿ ಕನಕಪುರ ಶ್ರೀನಿವಾಸ್ ಅವರು ಕ್ಷಮೆ ಕೇಳಿದಂತ ತಿಳ್ಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಮುಂದಿನ ಎಪಿಸೋಡ್ ಅಲ್ಲಿ ಫಿಲ್ಮ್ ಚೇಂಬರ್ ಅಲ್ಲಿ ಏನೇನ್ ನಡೀತು,
ಇನ್ನು ಎಷ್ಟೆಷ್ಟು ಏನೇನ್ ಆಗ್ತಾ ಇದೆ ಕನಕಪುರ ಶ್ರೀನಿವಾಸ್ಗೆ, ಏನಾದ್ರು ಅಕಸ್ಮಾತ್ ಫಿಲ್ಮ್ ಚೇಂಬರ್ ಇಂದಾನೆ ಬ್ಯಾನ್ ಮಾಡ್ಬೇಕಾ, ಫಿಲ್ಮ್ ಇಂಡಸ್ಟ್ರಿಯಿಂದಾನೆ ಅವ್ರನ್ನ ಏನ್ ತೆಗೆದಾಕ್ಬೇಕಾ, ಇಲ್ಲ ಪ್ರೊಡ್ಯೂಸರ್ ಅನ್ನೋ ಒಂದು, ನಿರ್ಮಾಪಕ ಅನ್ನೋ ಒಂದು ಪೊಸಿಷನ್ ಇಂದ ತೆಗೆದಾಕ್ಬೇಕಾ ಅಂತ ಅನ್ನೋದು ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ. ನೋಡೋಣ, ನೆಕ್ಸ್ಟ್ ವಿಡಿಯೋ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.